ಸಂಸ್ಕಾರಯುತ ಜೀವನ ನಡೆಸಿ ಭಾರತ ಸಂಸ್ಕೃತಿ ಉಳಿಸಿ. ಇಂದು ಸಮ್ಮೇಳನದಲ್ಲಿ ಜಯರಾಮ್ ಬೊಳ್ಳಾಡಿ ಕರೆ. ಶ್ರೀಗಳಿಗೆ ಪಾದಪೂಜೆಯೊಂದಿಗೆ ಚಾಲನೆ. ಗಮನ ಸೆಳೆದ ಮಕ್ಕಳ ಭರತನಾಟ್ಯ ಮತ್ತು ಯೋಗ ಪ್ರದರ್ಶನ. ಗಂಗಾವತಿ. ದೇವರ ಪೂಜೆ, ಗುರುಗಳ ಸ್ಮರಣೆ, ತಂದೆ ತಾಯಿ, ಅಕ್ಕ ತಮ್ಮ, ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಎಂಬ ಪರಿಕಲ್ಪನೆಯ ವಿಭಕ್ತ ಕುಟುಂಬದ ಪದ್ಧತಿಯಿಂದ ಭಾರತ ಜಗತ್ತಿನ ಶ್ರೇಷ್ಠ ದೇಶವಾಗಿದೆ. ಆದರೆ ಇತ್ತೀಚೆಗೆ ವಿದೇಶಿ ವ್ಯಾಮೋಹದಿಂದ ಇಂತಹ ಕುಟುಂಬ ಪದ್ಧತಿ ಕಣ್ಮರೆಯಾಗುತ್ತಿದ್ದು, ಕುಟುಂಬದಲ್ಲೂ ಮತ್ತು ಸಮಾಜದಲ್ಲೂ ಸಾಮರಸ್ಯ ಕಡಿಮೆಯಾಗುತ್ತಿದೆ. ಹೀಗಾಗಿ ಪ್ರತಿಯೊಬ್ಬರೂ ಸಂಸ್ಕಾರಯುತ ಜೀವನ ನಡೆಸಿ ಭಾರತದ ಸಂಸ್ಕೃತಿ ಉಳಿಸಬೇಕು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷದಲ್ಲಿ ಕೌಟುಂಬ, ಸ್ವದೇಶ, ಪರಿಸರ, ಸಾಮರಸ್ಯ ಮತ್ತು ನಾಗರಿಕ ಶಿಷ್ಟಾಚಾರಗಳನ್ನು ಪಾಲನೆ ಮಾಡಬೇಕೆಂಬ ಜಾಗೃತಿ ಮೂಡಿಸಲು ಹಿಂದೂ ಸಮ್ಮೇಳನ ನಡೆಸುತ್ತಿದೆ ಎಂದು ಆರ್ಎಸ್ಎಸ್ನ ಅಂಗಸಂಸ್ಥೆಯಲ್ಲೊಂದಾಗಿರುವ ಪರ್ಯಾವರಣ ಸಂಘಟನೆಯ ರಾಜ್ಯ ಸಂಯೋಜಕ ಜಯರಾಮ್ ಬೊಳ್ಳಾಡಿ ಹೇಳಿದರು. ಮಾಜಿ ಸಂಸದ ಶಿವರಾಮೇಗೌಡ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಬಿಜೆಪಿ ಮುಖಂಡ ಗಿರಿಗೌಡ, ವಿರೂಪಾಕ್ಷಪ್ಪ ಸಿಂಗನಾಳ್, ಸಿದ್ದರಾಮಯ್ಯ ಸ್ವಾಮಿ, ಮನೋಹರಗೌಡ ಹಿರೂರು, ಅಕ್ಕಿ ಚಂದ್ರು, ಶರಣೇಗೌಡ ಪಾಟೀಲ್, ಪರಿವಾದ ಪ್ರಮುಖರಾದ ಶ್ರವಣಕುಮಾರ್ ರಾಯ್ಕರ್, ಅಯ್ಯನಗೌಡ ಹಿರೂರು, ನೀಲಕಂಠ ನಾಗಶೆಟ್ಟಿ, ವೀರೇಶ್, ಅಶೋಕ್ ರಾಯ್ಕರ್ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು, ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.